ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಉಪೇಂದ್ರ. ಯಾವರು? ಚೌಡದೇನಹಳ್ಳಿ ತಾಲೂಕು? ಕೋಲಾರ ತಾಲೂಕು. ಜಿಲ್ಲೆ? ಕೋಲಾರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀರಾ ಸರ್? ಟಮಾಟ, ಬೀನ್ಸು, ಸೌತೆ ಗಿಡ, ಶಾಮಂತಿ ಈ ಥರ ಮಾಡ್ತೀವಿ ಸರ್. ಈ ತಿಂಗಳಲ್ಲಿ ಟೊಮಾಟೊ ಬೆಳೆದಿದ್ದೀರಾ? ಹೌದು. ಬೇರೆ ಬೆಳೆಗಳು ಮಾಡ್ಬೋದಲ್ಲ? ನಮಗೆ ಸೀಸನ್ ಅಲ್ಲ, ಟಮಾಟನೇ ಬೆಳೆಯೋದು ಇವಾಗ. ಎಷ್ಟು ಎಕರೆ ಮಾಡ್ತೀರಾ ಸರ್? 1 ಎಕರೆ ಮಾಡಿದ್ರಿ. ನೀರಾವರಿ ಯಾವ ಥರ? ನೀರಾವರಿ ಬೋರ್ ಐತೆ. ಬೋರ್ವೆಲ್. ಕೃಷಿ ಹೊಂಡ ಏನೋ ಇದೆಯಾ? ಇಲ್ಲ ಸರ್, ಬರೀ ಬೋರೆ. ಇದು ಟೊಮಾಟೊ ಯಾವ ತಳಿ ಸರ್? ಇದು ಬಾಹು ಅಂದ್ಬಿಟ್ಟು. ಬಾಹು ಏನು ಬೀಳುತ್ತೆ ನಾರು? 1.5 ರೂಪಾಯಿ ನಾರು. 1.5. ಎಲ್ಲಿಂದ ತಂದೆ ಸರ್ ನಾರುಗಳೆಲ್ಲ? ಇಲ್ಲಿ ಗೌಡ್ರ ಹತ್ರ, ಗೌಡ್ರ ನಸಿರಿ. ಹೊಸಕೋಟೆ ಗೌಡ್ರು. ಅವ್ರ ನಸಿರಿ ನಿಂತು. ಸರ್ ಬೇರೆ ತಳಿಗಳು ಮಾಡ್ಬೋದಲ್ಲ, ಬಾಹುನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಅದು ಕಾಯಿ ದಪ್ಪ ಬರ್ತದ, ಓಕೆ, ಚೆನ್ನಾಗಿ ಇಳುವರಿ ಬರ್ತದ, ಚೆನ್ನಾಗಿ ಬರ್ತದ ಅಂದ್ಬಿಟ್ಟು ಮಾಡಿದ್ವಿ. ದಪ್ಪ ಬಂದು ಇಳುವರಿ ಎಲ್ಲ ಜಾಸ್ತಿ ಬರುತ್ತೆ ಅಂತ ಮಾಡಿದ್ದೀರಾ? ಓಕೆ ಸರ್. ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ದೀರಾ? ಕೋಳಿ ಗೊಬ್ಬರ ಓಕೆ 15 ಹಾಕಿದ್ವಿ. 3-15 ಕಾಂಪ್ಲೆಕ್ಸ್ ಹಾಕಿದ್ದೀರಾ? ಕಾಂಪ್ಲೆಕ್ಸ್. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ಏನು ಹಾಕಿಲ್ಲ ಸರ್. ಇವಾಗ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? 1 ತಿಂಗಳಾಗೈತೆ. ಕರೆಕ್ಟಾಗಿ 1 ತಿಂಗಳಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಕ್ರಾಪ್ ಎಲ್ಲ. ಡ್ರಿಪ್ಪಲ್ಲಿ ಏನೋ ಗೊಬ್ಬರ ಕೊಟ್ಟಿದ್ದೀರಾ? ಡ್ರಿಪ್ಪಲ್ಲಿ 19 ಫಸ್ಟ್ ಕೊಟ್ಟೆ. ಓಕೆ. 19 ಬ್ಲ್ಯಾಕ್ ಡೈಮಂಡ್ ಅದು ಕೊಟ್ಟೆ. ಈಗ ಬಂದು ನಿನ್ನೆ ಮೆಗ್ನೀಷಿಯಂ ಸಲ್ಫೇಟ್ ಕೊಟ್ಟಿದ್ವಿ. ಬ್ಲ್ಯಾಕ್ ಡೈಮಂಡ್ ಹೆಂಗಿದೆ ರಿಸಲ್ಟ್? ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಅದು ಓಕೆ, ಬ್ಲ್ಯಾಕ್ ಡೈಮಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸರ್ 1 ಎಕರೆ ಟೊಮೆಟೊ ಬೆಳೆ ಮಾಡಿಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಷ್ಟು ಖರ್ಚು ಬರುತ್ತೆ? ಒಂದು ಅಂದಾಜಿಗೆ? 1 ಲಕ್ಷ ಮೇಲೆ ಬರ್ತದೆ. 1 ಲಕ್ಷ ಬರುತ್ತೆ. ಮಿನಿಮಮ್ 1 ಲಕ್ಷ ಬೇಕೇ ಬೇಕು. ಇದು ಕಡ್ಡಿಗಳೆಲ್ಲ ಎಲ್ಲಿಂದ ತಂದರೆ ಸರ್? ನೀಲಗಿರಿ? ಇದು ಭಟ್ರಳ್ಳಿ ಗೇಟ್. ಭಟ್ರಳ್ಳಿ ಗೇಟು. ಡೆಲಿವರಿ ವಿತ್ ಡೆಲಿವರಿನಾ ಹೆಂಗೆ? ವಿತ್ ಡೆಲಿವರಿ 25 ರೂಪಾಯಿ ಇವಾಗ. ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಬೆಟ್ರಾ, ಬಿದಿರು ಕಡ್ಡಿ ಬೆಟ್ರಾ? ನೀಲಗಿರಿ ಕಡ್ಡಿನೇ ಬೆಟ್ರು. ಬಟ್ ಕೆಲವರು ರೈತರು ಹೇಳ್ತಾರೆ ಬಿದಿರು ಕಡ್ಡಿ ಲೈಫ್ ಬರುತ್ತೆ ಅಂತ ಹೇಳ್ತಾರಲ್ಲ. ಅದು ಎಲ್ಲಿ ಬರ್ತದೆ ತಪ್ಪ. ಅದು ಇವು ಲೋಕಲ್ ಒರಿಜಿನಲ್ ಬಿದಿರು ಕಡ್ಡಿ ಕೊಡಲ್ಲ ಅವರು. ಒರಿಜಿನಲ್ ಬಿದಿರು ಕಡ್ಡಿ ಕೊಟ್ರೆ ಅದು ಲೈಫ್ ಬರ್ತದೆ. ಇದು ಲೋಕಲ್. ಇದು 1/2 ಅಡಿಗೆ ಬರ್ಬೇಕು ಗೆಣುವು, ಅದು ಲೈಫ್ ಬರ್ತದೆ. ಇದು 1 ಅಡಿ ಗೆಣುವು ಬರೋದು, ಅದಷ್ಟು ಥಿಕ್ನೆಸ್ ಇರಲ್ಲ. ಸರ್ ಇದು ಟೊಮೆಟೊ ತಳಿ ಇದೊಂದೇ ಮಾಡಿದ್ರೆ ಅಥವಾ ಬೇರೆ ತಳಿಗಳು ಗೊತ್ತಾ ನಿಮಗೆ ಟೊಮೆಟೊದ? ಇನ್ನೂ ಒಂದು ಟೊಮೆಟೊನೇ ಮಾಡಿರೋದು. ಅಲ್ಲ, ಬಾಹು ಬೀನ್ಸು ಬಾಹು ಒಂದೇನಾ ಅಥವಾ ಬೇರೆ ವೆರೈಟಿಗಳು ಮಾಡಿದ್ರಾ? ಮೊನ್ನೆ ವರ್ಷದಾಗ ಸಾವು ಮಾಡಿದ್ರಿ. ಸಾಹು ಅದು ಫಸ್ಟ್ನಲ್ಲಿ ಬರ್ತದ ಚೆನ್ನಾಗಿ ಕಾಯಿ ಚೆನ್ನಾಗಿ ಬಿಡ್ತದ. ಎಲ್ಲ ಸೇರಿ ಮೀಡಿಯಮ್ ಬಂದ್ಬಿಡ್ತದೆ ಕಾಯಿ. ಇಳುವರಿ ಎಲ್ಲ ಓಕೆ, ಬಟ್ ಸೈಜ್ ಮೀಡಿಯಂ ಬರುತ್ತೆ. ಮೀಡಿಯಮ್ ಬಂದ್ಬಿಡ್ತದೆ. ಅದರಿಂದ ಇದು ಬಾಹು ಆದರೆ ಸ್ವಲ್ಪ ಸೈಜ್ ಬರುತ್ತೆ. ಒಂದೇ ಸೈಜ್ ಇರುತ್ತೆ. ಒಂದೇ ಸೈಜ್ ಬರುತ್ತೆ. ಸರ್ ನಿಮ್ಮ ಅನುಭವ ಪ್ರಕಾರ ಬಾಹು ಅಲ್ಲಿ ಎಷ್ಟು ಬಾಕ್ಸ್ ತೆಗಿಬೋದು ಎಕರೆಗೆ? ಬಾಹುನಲ್ಲಿ ಲೆಕ್ಕನೇ ಅಲ್ಲಣ್ಣ, ಬಿಟ್ಬಿಡ್ತದೆ. ಅಲ್ಲಲ್ಲ, ಒಂದು 300 ಬಾಕ್ಸ್ ಮೇಲೆ. ಅಲ್ಲ, ಎಕರೆಗೆ? ಎಕರೆಗೆ ಸ್ಟಾರ್ಟಿಂಗಿಂದ ಎಂಡವರೆಗೆ ಎಷ್ಟು ಬಾಕ್ಸ್ ಬರುತ್ತೆ? ಸ್ಟಾರ್ಟಿಂಗ್ ನಿಂಗೆ 2,000 3 ಸಾವಿರ ಬರ್ತದೆ. 2,000 3 ಸಾವಿರ ಬರುತ್ತೆ. ಟ್ರಿಪ್ಗೆ ನಾನು ಹೇಳಿದ್ದು. ಒಂದು ಸಲ ಕಿತ್ತಿದ್ರೆ 200 300 ಬಾಕ್ಸ್ ಆಗುತ್ತೆ. ಬಾಕ್ಸ್ ಸಿಗ್ತದೆ. ಸರ್ ಕಾಯಿ ಸೈಜು ಇಳುವರಿ ಚೆನ್ನಾಗಿ ಬರೋಕ್ಕೆ ಏನಾದ್ರು ಗೊಬ್ಬರ ಕೊಟ್ಟಿದ್ದೀರಾ ನಿಮ್ಮ ತಿಳಿದಂಗೆ ಗಮನಕ್ಕೆ ಬಂದಾಗ? 13-040 ಕೊಡೋದು ಇಳುವರಿ ಸೈಜ್ ಬರೋಕ್ಕೆ. 13-045. ಓಕೆ ಸರ್. ಆದರೆ ಬಾಹುಗೆ ಏನು ಬೇಕಾಗಿಲ್ಲ, ಅದರಲ್ಲೇ ಬರ್ತಾ ಇರ್ತದೆ ಸೈಜಿಗೆ ಲೇವಿ. ಬೇರೆ ತಲೆಗಳಿಗಿಂತ ಬಾಹುವಲ್ಲಿ ಸೈಜ್ ಬರುತ್ತೆ. ಸೈಜ್ ಬರ್ತದ. ರೋಸು ಇದು ಬರ್ತದ ಅಂತ ಹೇಳಿದ್ರು. ಮಳೆ ಹೊಡೆದ್ರೆ ರೋಸ್ ಬರ್ತದೆ. ಹೌದೌದು. ಬೇಸಿಗೆನಾಗಿ ಇದೆ ಸರಿ. ಬೇಸಿಗೆಗೆ ಬಾಹು ಬೆಸ್ಟ್ ಅಂತ ಹೇಳಿದ್ರ ಸರ್. ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? 300 ಮೇಲೆ ಹೋಗ್ಬೇಕು ಅವರೇಜ್. ಅಷ್ಟರಲ್ಲಿ ಹೋದ್ರೆ ರೈತರ ಕೂಲಿ ಪಾಟು ಮಾಡಿರೋ ಬಂಡವಾಳ ಬರ್ತದೆ. ಮಿನಿಮಮ್ 300 ಹೋಗ್ಬೇಕು, ಇಲ್ಲಾಂದ್ರೆ ಏನು ಸಿಕ್ಕಲ್ಲ. ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಸರ್? ಇಲ್ಲ, ಟೊಮೆಟೊ ಮಾರ್ಕೆಟ್ ಕೋಲಾರ ಕಳಿಸ್ತೀರಾ ಸರ್. ಮತ್ತು ನಿಮ್ಮ ಗಮನಕ್ಕೆ ಬಂದಾಗೆ ಟೊಮೆಟೊ ಬೆಳೆಯಲ್ಲಿ ರೋಗಗಳು ಕೀಟಗಳ ಬಗ್ಗೆ ತಿಳಿಸ್ತೀರಾ? ಬರ್ತದೆ. ಸುರುಳು ರೋಗ, ವೈರಸ್ಸು, ತ್ರಿಪ್ಸು, ಹುಳ ಬೀಳ್ತದ. ಓಕೆ. ಅರ್ಕಾಲ ನೋಡ್ಕೊಂಡು ಮದ್ದು ಹೊಡ್ಕೊಂಡು. ಎಷ್ಟು ದಿನಕ್ಕೊಂದ್ಸಲ ಔಷಧಿ ಸ್ಪ್ರೇ ಮಾಡ್ತೀರಾ? ನಾವು ವಾರಕ್ಕೆ 2 ಸಾರಿ ಮಾಡ್ತೀವಿ. ವಾರಕ್ಕೆ 2 ಸಲ? 4ರಿಂದ 5 ದಿವಸಕ್ಕೆ ಹೊಡಿತಾ ಇರ್ಬೇಕಿಲ್ಲಾರ ಏನಾರ ಒಂದು ಗೊತ್ತಾಗ್ತದೆ ವೈರಸ್. ಸರ್ ವೈರಸ್ಗೆ ನಿಮ್ಮ ಗಮನಕ್ಕೆ ಬಂದಂಗೆ ಒಳ್ಳೆ ಔಷಧಿ ಅಂತ ಯಾವುದು ಅಂತ ಹೇಳ್ತೀರಾ? ನಮಗೆ ತಿಳಿದು ಮಾತ್ರ ಇದು ನಂಬರ್ 1 ಗ್ರೇಸಿಯಾ ಹೊಡಿತೀರಾ? ಬರೀ ಸೊಳ್ಳೆ ಕಲ್ಲನು ಸುಳಿ ಚೆನ್ನಾಗಿ ಕಿತ್ಕೊಂಬರ್ತದ. ಗ್ರೇಸಿ ನಂಬರ್ 1. ಎಕ್ಸ್ಪೋನಸ್ ಹೊಡಿದಿದ್ರಾ? ಎಕ್ಸ್ಪೋನಸ್ ಹೊಡಿತೀರಿ. ಅದೆರಡೇ ಚೆನ್ನಾಗಿ ಯೂಸ್ ಮಾಡೋದಂದ್ರೆ. ಬೆನಿವೇನ ಸ್ಪ್ರೇ ಮಾಡ್ತೀರಾ ಸರ್? ಬಿನಿವಾನು ಮಾಡ್ತೀರಿ, ಅದು ಪರವಾಗಿಲ್ಲ. ಅದು ಸೊಳ್ಳೆ ಪಳ್ಳೆ ಇದು ಮಾಡಲ್ಲ, ಸುಳಿ ಚೆನ್ನಾಗಿ ತಾಟಿಗೆ ಕಿತ್ಕೊಂಬರ್ತದೆ. ಅಂದರೆ ನಿಮ್ಮ ಅನುಭವ ಪ್ರಕಾರ ಗ್ರೇಸಿಯಾ ನಂಬರ್ 1, ಎಕ್ಸ್ಪೋನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ. ನಂಬರ್ 1. ಓಕೆ. ಗ್ರೇಸಿಯಾ ಹೊಡಿತೀರಿ. ಓಕೆ. ಅದು ಹೊಡೆದ್ರೆ ಗಿಡ ಚೆನ್ನಾಗಿ ಕಿತ್ಕೊಂಬರ್ತದೆ. ಸರ್ ಇವಾಗ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? 1 ತಿಂಗಳಾಗೈತೆ.
ತಿಂಗಳಾಗಿ ಕರೆಕ್ಟಾಗಿ ಒಂದು ತಿಂಗಳಾಗಿದೆ. ಹ್ಞೂ ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ರಾಪ್ ಎಲ್ಲ. ಹ್ಞೂ ಸೊ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ ಸರ್? ಸರ್ ರೇಟ್ಸ್ ಅದೇ ಹೇಳಿಲ್ಲ, 200 ರೂಪಾಯಿ ಮೇಲೆ ಹೋಗ್ಬಿಟ್ರೆ ಹ್ಞೂ ಹ್ಞೂ ಏನೋ ನಾವು ಹಾಕಿರೋ ಆದಾಯ ಅದೆಲ್ಲ ಪರವಾಗಿಲ್ಲ. ಹ್ಞೂ ಹ್ಞೂ 200 ಒಳಗೆ ಬಂದ್ಬಿಟ್ರೆ ತಲೆನೋವು ಬಂಡೆ. ಸರ್ ಇವಾಗ ಬಾಕ್ಸು 150ರಿಂದ 100-150 ಇದೆ. ಅಷ್ಟೇ. ಮೇ ಬಿ ನೆಕ್ಸ್ಟ್ ಮಂತ್ ಜಂಪ್ ಆಗುತ್ತಾ? ಹಿಂಗೆ ನಿಮ್ಮ ಅನುಭವ ಹಿಂಗೆ ಜಂಪ್ ಆಗುತ್ತಾ? ರೈಸ್ ಆಗ್ಬೋದು ಆಗಬಹುದು, ಆಗ್ಬೋದು, ಗ್ಯಾರಂಟಿ ಇಲ್ಲ. ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ಹ್ಞೂ ರೇಟ್ ಜಂಪ್ ಆಗುತ್ತೆ ಅಂತ ಮಾಡಿದ್ದೀರಾ? ಅಷ್ಟೇ. ಓಕೆ ಸರ್, ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಮಾಡ್ಬೋದು ಲಾಭದಾಯಕ ಅಂತ? ಮಾಡ್ಬೋದಪ್ಪ, ಟೊಮೆಟೋದ್ರಲ್ಲಿ ಏನು ಲಾಸ್ ಬರಲ್ಲ. 200 ಮೇಲೆ ಹೋಗ್ಬಿಟ್ರೆ ಅದ ಏನೋ ಒಂದಷ್ಟು ಬರ್ತದ. 300 ಮೇಲೆ ಹೋದ್ರೆ ಏನೋ ಒಂದಷ್ಟು ಕೂಲಿ ಪಾಠ ಅದು ಇದು ಸಿಗ್ತದ. ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಏನಾದರೂ ನಿಮಗೆ ಏನು ಕೊಟ್ಟಿಲ್ಲ, ಸೌಲಭ್ಯ ಸಿಕ್ಕಿದೆ? ಆ ಥರ ಏನು ಹೋಗಿಲ್ಲ, ನಾವು ಏನೂ ಬಂದಿಲ್ಲ. ಅಷ್ಟೊಂದು ಅನುಭವನಿಲ್ಲ, ಹಾಂ ಹಾಂ. ಅದಕ್ಕೇನು ಹೋಗಿಲ್ಲ. ಸರ್, ಕೃಷಿ ಇಲಾಖೆ ಕಡೆಯಿಂದ ಈಗ ಕೃಷಿ ಭಾಗ್ಯ ಅಂತ ಹೊಸದಾಗಿ ಸ್ಕೀಮ್ ಮಾಡಿದ್ದೀರಾ, ಹಾಂ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ನಮ್ಗೆ ನಿಮ್ಮ ತೋಟಕ್ಕೆ ಯಾರಾದರೂ ಕೃಷಿ ಅಧಿಕಾರಿಗಳು ಬಂದು ತಿಳಿಸಿದ್ದೀರಾ? ಯಾರು ಬಂದು ತಿಳಿಸಿಲ್ಲ. ಯಾರು ಬಂದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.